ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅರುಣ್ ಮಾತಾಡ್ತಾ ಇರೋದು. ಇವತ್ತು ಇನ್ನೊಂದು ಹೊಸ ವಿಚಾರನ ನಿಮ್ಮ ಮುಂದೆ ತೊಗೊಂಬಂದಿದ್ದೀನಿ. ಏನಪ್ಪ ವಿಷಯ ಅಂತ ಅಂದರೆ, ತುಂಬ ಜನ ಗೊತ್ತು ಎಲ್ಲರದು ಇನ್ಸ್ಟಾಗ್ರಾಮ್ ಅಕೌಂಟ್ಗಳು ಸಸ್ಪೆಂಡ್ ಆಗ್ತಾ ಇದ್ದಾವೆ. ಸೊ ಫೈನಲಿ ನನ್ನ ಅಕೌಂಟು ಸಸ್ಪೆಂಡ್ ಆಗೋಯ್ತು ಅವರು, ಏನೂ ಮಾಡೋಕ್ಕಾಗಲ್ಲ. ಕಂಗ್ರ್ಯಾಚುಲೇಷನ್ ಬ್ರದರ್. ಅದಕ್ಕೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟು ನಿಮಗೆ ಅಕೌಂಟ್ ಸಸ್ಪೆಂಡ್ ಆದರೆ ಏನಾಗುತ್ತಪ್ಪ ಅಂತಂದರೆ, ನೀವು ಲಾಗಿನ್ ಆಗೋದಕ್ಕಾಗಲ್ಲ. ಅದು ಫಸ್ಟು ನಿಮ್ಗೊಂದು ಮೆಸೇಜ್ ಬರುತ್ತೆ ಮೆಟಾ ಕಂಪ್ನಿ ಕಡೆಯಿಂದ, ನಿಮ್ಮ ಅಕೌಂಟು ಸಸ್ಪೆಂಡ್ ಆಗಿದೆ, ನೀವೇನು ಮಾಡೋಕ್ಕಾಗಲ್ಲ, ಇನ್ನು ಲಾಗಿನ್ ಆಗೋದಕ್ಕಾಗಲ್ಲ, ಏನೂ ಇಲ್ಲ ಅಂತ. ಆಮೇಲೆ ನಿಮ್ಮ ಅಕಸ್ಮಾತ್ ನೀವೇನಾದರೂ ರೀಲ್ಸ್ ಅಪ್ಲೋಡ್ ಮಾಡ್ತಾಯಿದ್ರೆ ಅಂದ್ಕೊಳ್ಳಿ, ರೀಲ್ಸ್ ಅಪ್ಲೋಡ್ ಮಾಡ್ತಾಯಿದ್ರೆ ಅದು ರೀಚ್ ತೊಗೊಳ್ಳಲ್ಲ, ರೀಚ್ ಹೋಗ್ತಾ ಇರಲ್ಲ, ಬರೀ ಜಸ್ಟು 200 100 ಈ ಥರ ವ್ಯೂಸ್ಗೆ ಅಲ್ಲಿಗೆ ಸ್ಟಾಪ್ ಆಗ್ತಾ ಇರುತ್ತೆ. ನೀವು ಯಾರಿಗೂ ಕಮೆಂಟ್ ಮಾಡೋದಕ್ಕಾಗಲ್ಲ, ಲೈಕ್ ಮಾಡೋದಕ್ಕಾಗಲ್ಲ, ಬೇರೆಯವರಿಗೆ ಶೇರ್ ಮಾಡೋದಕ್ಕಾಗಲ್ಲ. ಈ ಥರ ಎಲ್ಲ ಆಕ್ಸೆಸ್ನೂ ಇನ್ಸ್ಟಾಗ್ರಾಮು ಕಂಪ್ಲೀಟು ಬಂದ್ ಮಾಡುತ್ತೆ ನಿಮಗೆ, ಸರಿನಾ? ಸೊ ಇದು ಏನಕ್ಕಪ್ಪ ಆಗುತ್ತೆ ಅಂತ ಅಂದರೆ, ನೀವು ಸಹ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ, ಇಲ್ಲಾಂದರೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡಬೇಕಾದ್ರೆ ಕೆಲವೊಂದೆರಡು ತಪ್ಪುಗಳನ್ನ ಮಾಡ್ತಾ ಇರ್ತಾರೆ. ಈ ತಪ್ಪನ್ನ ನೀವು ಸಹ ಯಾರೂ ಮಾಡೋಕ್ಕೆ ಹೋಗಬೇಡಿ. ಇಲ್ಲ ಅಂತಂದರೆ ನಿಮ್ಮ ಅಕೌಂಟು ಸಹ ಸಸ್ಪೆಂಡ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಗುರು. ಎಲ್ಲರದು ಸಸ್ಪೆಂಡ್ ಆಗುತ್ತೆ, ನಂದು ಸಸ್ಪೆಂಡ್ ಆಗಿದೆ. ಏನಕ್ಕೆ ಅಂತ ಹೇಳ್ತೀನಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಿಮ್ಮ ಅಕೌಂಟು ಸಸ್ಪೆಂಡ್ ಆಗ್ದಂಗೆ ಯಾವ ಥರ ಕಾಪಾಡ್ಕೊಬೇಕು, ನಾವು ಯಾವ ರೀತಿಯ ಪೋಸ್ಟ್ಗಳು ಮಾಡಬಾರ್ದು, ನಾವು ಯಾವ ರೀತಿಯ ತಪ್ಪುಗಳನ್ನ ಮಾಡ್ತಾಯಿದ್ದೀವಿ ಇನ್ಸ್ಟಾಗ್ರಾಮಲ್ಲಿ, ಇದನ್ನೆಲ್ಲ ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಮೊದಲನೇ ವಿಚಾರ ಏನಪ್ಪ ಅಂತಂದರೆ, ಸ್ಪ್ಯಾಮ್ ಆ್ಯಕ್ಟಿವಿಟಿ ಅಂತ ಅಂದರೆ ಏನಪ್ಪ ಅಂದರೆ, ಒಂದೇ ದಿನದಲ್ಲಿ ತುಂಬ ಜನನ ಫಾಲೋ ಮಾಡ್ಕೊಳ್ಳೋದು. ಈಗ ಹೆಂಗೆ ಅಂತ ಅಂದರೆ, ನೀವು ಏನಾದರೂ ಅಕೌಂಟ್ ಓಪನ್ ಮಾಡಿದ ತಕ್ಷಣ ನಮಗೆ ಸಜೆಷನ್ಸ್ ಬರ್ತಾ ಇರುತ್ತೆ ಫ್ರೆಂಡ್ಸ್ಗಳ್ದು, ಇವ್ರ ಫ್ರೆಂಡ್ ಆಗಿದ್ದಾರೆ ಅಂತ. ಅವಾಗ ಏನು ಮಾಡ್ತೀವಿ ನಾವು, ಟಕ ಅಂತ ಫಾಲೋ ಮಾಡ್ತಾ ಹೋಗ್ತೀವಿ. ಈ ಥರ ತಪ್ಪುಗಳನ್ನ ಯಾರು ಮಾಡೋಕ್ಕೆ ಹೋಗ್ಬೇಡಿ. ನೀವೇನಾದರೂ ಒಂದೇ ದಿನದಲ್ಲಿ 100 200 ಮೆಂಬರ್ಸ್ಗೆ ಒಂದೇ ಸರಿ ನೀವು ಫಾಲೋ ಮಾಡಿಕೊಂಡ್ರೆ ಒಂದೇ ದಿನದಲ್ಲಿ, ಸೊ ಅದು ನಿಮಗೆ ಇನ್ಸ್ಟಾಗ್ರಾಮು ಅದನ್ನು ಡಿಟೆಕ್ಟ್ ಮಾಡುತ್ತೆ. ಅದು ಸ್ಪ್ಯಾಮ್ ಆ್ಯಕ್ಟಿವಿಟಿ ಅಂತ ಕನ್ಸಿಡರ್ ಮಾಡುತ್ತೆ ಅದನ್ನು. ಆಮೇಲೆ ಒಂದೇ ಥರ ಮೆಸೇಜ್ನ ಎಲ್ಲರಿಗೂ ಕಳಿಸೋದು. ಇವಾಗ ಹಾಯ್ ಅಂತ ಎಷ್ಟೋ ಜನ ನೋಡಿದ್ದೀನಿ, ಹುಡುಗಿರ ಅಕೌಂಟ್ಗಳಿಗೆಲ್ಲ ಹಾಯ್ ಅಂತ ಕಂಟಿನ್ಯೂಸ್ ಆಗಿ ಕಳಿಸ್ತಾ ಇರ್ತಾರೆ. ನಮ್ಮ ದೇಶ ನಾವು ಕೊಟ್ಟಿರೋ ದೇಶ ಇದು. ಒಂದೇ ಅಕೌಂಟ್ಗಲ್ಲ, ತುಂಬ ಅಕೌಂಟ್ಗಳಿಗೆ ಕಳಿಸಿದಾಗ ಅದನ್ನು ಸಹ ಇನ್ಸ್ಟಾಗ್ರಾಮು ಐಡೆಂಟಿಫೈ ಮಾಡುತ್ತೆ. ನೀವು ಒಂದೇ ಥರ ಹಾಯ್ ಅಂತಲೇ ಕಳಿಸ್ತಾ ಇದ್ದೀರಾ, ಆ ವಿಚಾರನ ಸ್ಪ್ಯಾಮ್ ಅಂತ ಕನ್ಸಿಡರ್ ಮಾಡುತ್ತೆ. ಮತ್ತು ಕಮೆಂಟ್ಗಳು ಹಾಕೋದು, ಒಂದೇ ಥರ ಕಮೆಂಟು. ಕೆಲವ್ರು ಏನು ಮಾಡ್ತಾರೆ, ಎಲ್ಲದು ನೋಡಿ, ಯಾರೋ ಒಬ್ಬ ಇರ್ತಾನೆ ನಿಮ್ಮ ಗ್ರೂಪಲ್ಲಿ, ಅವನೇನು ಮಾಡಿರ್ತಾನೆ, ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಎಲ್ಲ ಕಮೆಂಟ್ ಸೆಕ್ಷನಲ್ಲೂ ಅವನದೊಂದು ಕಮೆಂಟ್ ಇದ್ದೇ ಇರುತ್ತೆ, ಸೇಮ್ ಕಮೆಂಟು, ಅವ್ನ ಫೋನ್ ನಂಬರು ಇಲ್ಲ ಏನಾದರೂ ಕಾಲ್ ಮೀ ಈ ಥರ ಮೆಸೇಜ್ಗಳನ್ನ ಹಾಕಿ. ಇದು ಸಹ ಮಾಡೋಕ್ಕೆ ಹೋಗ್ಬಿಡಿ. ಈ ಥರ ಮಾಡಿದ್ರೂ ಸಹ ನಿಮ್ಮ ಅಕೌಂಟು ಸಸ್ಪೆಂಡ್ ಆಗೋ ಎಲ್ಲ ಚಾನ್ಸಸ್ಸು ಇರುತ್ತೆ. ಆಮೇಲೆ ಇನ್ನೊಂದು ವಿಚಾರ ಬಂದು, ಆಟೋಮೆಟಿಕ್ಕು ಲೈಕು ಮತ್ತು ಫಾಲೋ ಆಗೋದನ್ನ ಆ್ಯಪ್ಗಳು ಬಳಸೋದು. ಕೆಲವ್ರು ಏನು ಮಾಡ್ತಾರೆ, ಫೇಕು ಲೈಕು ಮತ್ತು ಫಾಲೋ ಆಗೋವಂಥ ಅಪ್ಲಿಕೇಶನ್ಗಳನ್ನ ಯೂಸ್ ಮಾಡ್ತಾರೆ. ಕೆಲವರು ದುಡ್ಡು ಕೊಟ್ಟು ಬೇರೆಯವ್ರಿಗೆ ನಮ್ಮದ್ರಲ್ಲಿ ಲೈಕ್ ಬರಂಗೆ ಮಾಡ್ಕೊಳ್ಳಿ, ನಮಗೆ ಫಾಲೋವರ್ಸ್ ಬರಂಗೆ ಮಾಡ್ಕೊಳ್ಳಿ, ನಮಗೆ ಹೆಚ್ಚು ವ್ಯೂಸ್ ಬರಂಗೆ ಮಾಡ್ಕೊಳ್ಳಿ ಅಂತ ಬೇರೆಯವ್ರ ಹತ್ರ ಏನೇನೋ ಮಾಡ್ತಾ ಇರ್ತಾರೆ. ಈ ಥರದ್ದು ಯಾರೂ ಮಾಡೋಕ್ಕೆ ಹೋಗ್ಬೇಡಿ. ಈ ಥರ ಮಾಡಿದ್ರೂ ಸಹ ನಿಮ್ಮ ಅಕೌಂಟು ಶಾಶ್ವತವಾಗಿ ಸಸ್ಪೆಂಡ್ ಆಗೋ ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ. ಈ ಥರ ಯಾರಾದರೂ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳಿಂದ ಫಾಲೋ ಮತ್ತು ಲೈಕ್ಸು, ಕಮೆಂಟ್ಸು, ಶೇರು ಈ ಥರ ಯಾರಾದರೂ ಮಾಡ್ತಾಯಿದ್ರೆ ನಿಮ್ಮ ಅಕೌಂಟು ಸಸ್ಪೆಂಡ್ ಆಗೋ ಎಲ್ಲ ಚಾನ್ಸಸ್ ಇರುತ್ತೆ. ಈ ತಪ್ಪುಗಳನ್ನ ನೀವು ಯಾರು ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಮೋಡ್ ಆ್ಯಪ್ಗಳನ್ನ ಬಳಸೋದು. ಕೆಲವರು ಮೋಡ್ ಆ್ಯಪ್ಗಳನ್ನ ಯೂಸ್ ಮಾಡ್ತಾರೆ. ಈಗ ಒರಿಜಿನಲ್ ಅಕೌಂಟ್ನ ಬಿಟ್ಬಿಟ್ಟು ಮೋಡ್ ಆ್ಯಪಲ್ಲಿ ಲಾಗಿನ್ ಆಗೋದು, ಲಾಗೌಟ್ ಆಗೋದು, ಲಾಗಿನ್ ಆಗೋದು, ಮತ್ತು ಒರಿಜಿನಲ್ ಅಕೌಂಟಿಗೆ ಬರೋದು. ಈ ಥರ ಪದೇ ನೀವು ಏನಾದರೂ ಮಾಡ್ತಾಯಿದ್ರೆ ಅದನ್ನು ಸಹ ಇನ್ಸ್ಟಾಗ್ರಾಮು ಐಡೆಂಟಿಫೈ ಮಾಡುತ್ತೆ. ನಿಮ್ಮ ಅಕೌಂಟ್ನ ಸಸ್ಪೆಂಡ್ ಮಾಡೋ ಎಲ್ಲ ಚಾನ್ಸಸ್ ಇರುತ್ತೆ. ಇನ್ನು ಮುಖ್ಯವಾದ ವಿಚಾರ ಏನಪ್ಪ ಅಂತ ಅಂದರೆ, ಕಮ್ಯುನಿಟಿ ಗೈಡ್ಲೈನ್ಸ್. ಗುರು, ಇನ್ಸ್ಟಾಗ್ರಾಮ್ದೊಂದು ಕಮ್ಯುನಿಟಿ ಗೈಡ್ಲೈನ್ಸ್ ಐತೆ, ಅದು ನಾವು ಫಾಲೋ ಮಾಡಲೇಬೇಕು. ನಾವು ಫಾಲೋ ಮಾಡ್ತಾ ಇಲ್ಲ ಅಂತಂದರೆ ನಮ್ಮ ಅಕೌಂಟು ಒಂದೇ ದಿನದಲ್ಲೇ ಸಸ್ಪೆಂಡ್ ಆಗ್ಬೋದು. ಎಷ್ಟೋ ಜನ 3 ಮಿಲಿಯನ್ 4 ಮಿಲಿಯನ್ 5 ಮಿಲಿಯನ್ ಫಾಲೋವರ್ಸ್ ಇರೋರು ಸಹ ಅಕೌಂಟ್ನ ಕಳ್ಕೊಂಡಿದ್ದಾರೆ. ಎಷ್ಟೋ ಜನ ಕಳ್ಕೊಂಡಿದ್ದಾರೆ. ನಂದು 50K ಇತ್ತು, ನನ್ನ ಅಕೌಂಟು ಸಹ ಸಸ್ಪೆಂಡ್ ಆಗಿದೆ. ಏನಕ್ಕೆ ಅಂತ ವಿಚಾರ ಹೇಳ್ತೀನಿ ಬನ್ನಿ. ಫಸ್ಟ್ ವಿಚಾರ ಏನಪ್ಪ ಅಂತಂದರೆ, ನ್ಯೂಡ್ ಆ್ಯಂಡ್ ಅಡಲ್ಟ್ ಕಂಟೆಂಟ್ನ ನಾವು ಯೂಸ್ ಮಾಡಬಾರ್ದು. ನಮ್ಮ ಪೋಸ್ಟ್ಗಳಲ್ಲೇ ಆಗಲಿ, ನಮ್ಮ ರೀಲ್ಸ್ಗಳಲ್ಲೇ ಆಗಲಿ, ನಾವು ನ್ಯೂಡ್ ಆ್ಯಂಡ್ ಅಡಲ್ಟ್ ಕಂಟೆಂಟ್ನ ಯೂಸ್ ಮಾಡಬಾರ್ದು. ಅದನ್ನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅನಿಸುತ್ತೆ, ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ. ಈ ಥರ ಯಾರಾದರೂ ನೀವು ಮಾಡ್ತಾಯಿದ್ರೆ ಮಾಡಬೇಡಿ, ಸ್ಟಾಪ್ ಮಾಡಿ. ಆಮೇಲೆ ಸೆಕೆಂಡ್ ಪಾಯಿಂಟ್ ಬಂದು, ವೈಲೆನ್ಸ್ ವಿಡಿಯೋಗಳು, ಜಗಳ ಆಡ್ತಾ ಇರೋದು, ಹೊಡಿತಾ ಇರೋದು, ಯಾರಿಗಾದ್ರೂ ಪರ್ಟಿಕ್ಯುಲರಾಗಿ ಹೊಡೆಯೋದು, ಕತ್ತರಿಸೋದು, ಮರಿಗಳು ಕತ್ತರಿಸೋದೆಲ್ಲ ಆಗ್ತಾರಲ್ವ, ಚುಚ್ಚೋದು, ಈ ಥರ ಡೈರೆಕ್ಟ್ ವಿಡಿಯೋಗಳನ್ನ ನೀವೇನಾದರೂ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಾಯಿದ್ದೀರಾ, ಅದು ಬೇರೆಯವರಿಗೆ ಮುಜುಗರ ಥರ ಅಂಥ ವಿಚಾರಗಳಾಗಿದ್ದರೆ ಅದನ್ನು ಸಹ ಇನ್ಸ್ಟಾಗ್ರಾಮು ಅದನ್ನು ಐಡೆಂಟಿಫೈ ಮಾಡುತ್ತೆ. ನಿಮ್ಮ ಅಕೌಂಟು ಸಸ್ಪೆಂಡ್ ಆಗೋ ಚಾನ್ಸ್ ಇರುತ್ತೆ. ಹೇಟ್ ಸ್ಪೀಚ್
ಇವಾಗ ಇನ್ಸ್ಟಾಗ್ರಾಮ್ ಏನಪ್ಪ ಅಂತಂದರೆ, ಇವಾಗ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಲ್ಯಾಂಗ್ವೇಜಲ್ಲೂ ಸಹ ನಾವೇನು ಮಾತಾಡ್ತೀವಿ ಅನ್ನೋದು ಅರ್ಥ ಆಗುತ್ತೆ. AI ಇರೋದ್ರಿಂದ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಎಲ್ಲ ಲ್ಯಾಂಗ್ವೇಜು ಸಹ ಅದಕ್ಕೆ ಅರ್ಥ ಆಗುತ್ತೆ. ಅದರ ಪದ ಬಳಕೆಯ ವಿಚಾರಗಳು, ನಾವು ಯಾವ ಥರ ಪದ ಬಳಕೆ ಮಾಡ್ತಾಯಿದ್ದೀವಿ ಅನ್ನೋದು ಅದು ಐಡೆಂಟಿಫೈ ಮಾಡುತ್ತೆ. ಅದರಲ್ಲಿ ನಾವೇನಾದರೂ ಕೆಟ್ಟ ಪದಗಳ ಉಪಯೋಗ ಮತ್ತು ಬ್ಯಾಡ್ ವರ್ಡ್ಸ್ ಈ ಥರ ಏನಾದರೂ ಯೂಸ್ ಮಾಡ್ತಾಯಿದ್ರೆ ನಿಮ್ಮ ಅಕೌಂಟು ಸಸ್ಪೆಂಡ್ ಆಗೋ ಎಲ್ಲ ಚಾನ್ಸಸ್ಸು ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಅಬ್ಯೂಸ್ ವಿಡಿಯೋಸ್ ಯಾರು ಹಾಕೋಕೆ ಹೋಗ್ಬೇಡಿ. ಇನ್ಸ್ಟಾಗ್ರಾಮಲ್ಲಿ ಅಬ್ಯೂಸ್ ವಿಡಿಯೋಸು ನೀವು ಅಪ್ಲೋಡ್ ಮಾಡ್ತಾಯಿದ್ದೆ ಅಂದರೆ ಅದಕ್ಕೂ ಸಹ ನೀವು ಬೆಲೆ ತರಬೇಕಾಗುತ್ತೆ. ನೆಕ್ಸ್ಟು ಫೇಕ್ ನ್ಯೂಸ್. ಈಗ ಎಷ್ಟೋ ಜನ ನಾನು ನೋಡಿದ್ದೀನಿ, ಇನ್ನೂ ಯಾರೋ ಸತ್ತೇ ಇರಲ್ಲ, ಆಲ್ರೆಡಿ ಸತ್ತೋಗಿದ್ದಾರೆ. ಒಳ್ಳೆ ದೊಡ್ಡ ಆ್ಯಕ್ಟರ್ ಇರ್ಬೋದು, ರಾಜಕಾರಣಿ ಇರ್ಬೋದು, ನನ್ನ ಅಕೌಂಟಿಗೆ ಫಾಲೋ ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಫೇಕ್ ನ್ಯೂಸ್ಗಳನ್ನ ಹಾಕ್ತಾ ಇರ್ತಾರೆ, ತಪ್ಪು ವಿಚಾರಗಳನ್ನ ಹಾಕ್ತಾ ಇರ್ತಾರೆ. ಈ ಥರ ಯಾರಾದರೂ ಆಗ್ತಾಯಿದ್ರೆ ಇದನ್ನು ಸಹ ಇವತ್ತೇ ಸ್ಟಾಪ್ ಮಾಡಿ, ಇಲ್ಲ ಅಂದರೆ ನಿಮ್ಮ ಅಕೌಂಟು ಸಸ್ಪೆಂಡ್ ಆಗೋ ಎಲ್ಲ ಚಾನ್ಸಸ್ ಇರುತ್ತೆ. ಇನ್ನೊಂದು ಪಾಯಿಂಟ್ ಬಂದು ಕಾಪಿರೈಟ್ ಆಕ್ಟಿವಿಟೀಸ್ ಅಂತ ಬರುತ್ತೆ. ಇದೇನಪ್ಪ ಅಂತ ಅಂದರೆ, ಈಗ ನಮಗೆ ಯಾರೋ ಒಬ್ರದ್ದು ವಿಡಿಯೋ ಮಾಡಿರ್ತೀವಿ, ಅವರ ಪರ್ಮಿಷನ್ ಇಲ್ದಲೇ ನಾವು ವಿಡಿಯೋ ಅಪ್ಲೋಡ್ ಮಾಡಿರ್ತೀವಿ. ಅವ್ರೇನು ಮಾಡ್ತಾರೆ, ನಮ್ಮ ಅಕೌಂಟಿಗೆ, ನಮ್ಮ ರೀಲ್ಸ್ಗೆ ರಿಪೋರ್ಟ್ ಮಾಡ್ತಾರೆ. ಈ ಥರ ಏನಾದರೂ ನಿಮ್ಮ ಅಕೌಂಟ್ಗೆ ಪದೇ ರಿಪೋರ್ಟ್ ಮಾಡೋದು, ಪರ್ಮಿಷನ್ ಇಲ್ದಲೆ ಅವ್ರ ವಿಡಿಯೋಗಳ್ನ ನಾವು ಅಪ್ಲೋಡ್ ಮಾಡೋದು, ಈ ಥರ ಮಾಡ್ತಾಯಿದ್ರು ಸಹ ನಿಮ್ಮ ಅಕೌಂಟ್ನ ಸಸ್ಪೆಂಡ್ ಮಾಡೋ ಎಲ್ಲ ಚಾನ್ಸಸ್ಸು ಇರುತ್ತೆ. ಈ ಥರ ಯಾರಾದರೂ ಬೇರೆಯವ್ರ ಪೋಸ್ಟ್ನ ಅಪ್ಲೋಡ್ ಮಾಡೋದು, ಇಲ್ಲ ಬೇರೆಯವ್ರಿಗೆ ಪರ್ಮಿಷನ್ ಇಲ್ದಲೆ ಅವ್ರ ವಿಡಿಯೋಗಳ್ನ ಹಾಕ್ತಾ ಇರೋದು ಮಾಡ್ತಾಯಿದ್ರೆ ಸ್ಟಾಪ್ ಮಾಡಿ, ಇಲ್ಲಾಂದರೆ ನಿಮ್ಮ ಅಕೌಂಟು ಸಸ್ಪೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಮುಖ್ಯವಾದ ಕಾರಣ ಬಂದು ಸಸ್ಪೀಷಿಯಸ್ ಆಕ್ಟಿವಿಟೀಸ್ ಅಂತ. ಏನಪ್ಪ ಅಂತಂದರೆ, ಒಂದೇ ದಿನದಲ್ಲಿ ಹಲವು ಬಾರಿ ಲಾಗಿನ್ ಆಗೋದು. ಸೊ ರಾಂಗ್ ಪಾಸ್ವರ್ಡ್ಗಳು ಹಾಕ್ತಾ ಇರೋದು, ಪದೇ ರಾಂಗ್ ಪಾಸ್ವರ್ಡ್ ಹಾಕೋದು, ರೈಟ್ ಹಾಕೋದು, ಲಾಗಿನ್ ಆಗೋದು, ಮತ್ತು ಲಾಗೌಟ್ ಆಗೋದು, ಬೇರೆ ಡಿವೈಸಲ್ಲಿ ಲಾಗಿನ್ ಆಗೋದು, ಅದರಲ್ಲೂ ರಾಂಗ್ ಪಾಸ್ವರ್ಡ್ಗಳು ಹಾಕೋದು. ಈ ಥರನೂ ಏನಾದರೂ ನೀವು ಮಾಡ್ತಾಯಿದ್ರೆ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ, ಸೇಫ್ ಮಾಡೋದಕ್ಕೋಸ್ಕರ ಸಸ್ಪೆಂಡ್ ಮಾಡೋ ಚಾನ್ಸಸ್ಸು ಇರುತ್ತೆ. ಅದ್ರ ಜೊತೆಗೆ ಇವಾಗ ನಾನು ಇಂಡಿಯಾದಲ್ಲಿದ್ದೀನಿ, ಡಿಫ್ರೆಂಟ್ ಕಂಟ್ರಿ, ಅಮೇರಿಕಾ, UK ಈ ಥರ ಕಂಟ್ರಿಗಳಿಗೆ ನಾನು ಲಾಗಿನ್ ಆಗೋಕ್ಕೆ ಟ್ರೈ ಮಾಡಿದಾಗ ಅದನ್ನು ಸಹ ಇನ್ಸ್ಟಾಗ್ರಾಮು ಐಡೆಂಟಿಫೈ ಮಾಡುತ್ತೆ. ಆಮೇಲೆ ಇನ್ನೊಂದು ವಿಚಾರ ಬಂದು ಸೆಲೆಬ್ರಿಟಿ ಹೆಸರುಗಳಲ್ಲಿ ನಾವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳೋದು. ಇವಾಗ ಯಾರೋ ಒಬ್ಬ ಸೆಲೆಬ್ರಿಟಿ ಆಗಿರ್ತಾರೆ, ವಿರಾಟ್ ಕೊಹ್ಲಿ, ಧೋನಿ, ಇವ್ರ ಹೆಸರುಗಳಲ್ಲಿ ನಾವೇನಾದರೂ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಅವ್ರ ಫೋಟೋಗಳನ್ನ ಅಪ್ಲೋಡ್ ಮಾಡಿಕೊಂಡು ಅವ್ರದ್ದೇ ಒರಿಜಿನಲ್ ಅಕೌಂಟ್ ಥರ ಮೇಂಟೈನ್ ಮಾಡೋಕ್ಕೆ ಹೋದರೆ ಈ ಥರ ಇದ್ರೂ ಸಹ ನಿಮ್ಮ ಅಕೌಂಟು ಸಸ್ಪೆಂಡ್ ಆಗೋ ಎಲ್ಲ ಚಾನ್ಸಸ್ ಇರುತ್ತೆ. ಈ ಥರ ಏನೇ ಮಾಡ್ತಾಯಿದ್ರು ಇವತ್ತಿಗೆ ಸ್ಟಾಪ್ ಮಾಡಿ, ಇಲ್ಲ ಅಂತಂದರೆ ನಿಮ್ಮ ಅಕೌಂಟು ಸಹ ಸಸ್ಪೆಂಡ್ ಆಗೋ ಎಲ್ಲ ಚಾನ್ಸಸ್ ಇರುತ್ತೆ. ಯಾಕೆ ಅಂತಂದರೆ ಇವಾಗ ಇನ್ಸ್ಟಾಗ್ರಾಮಲ್ಲಿ AI ಇಂಪ್ಲಿಮೆಂಟೇಷನ್ ಆಗಿದೆ. ಸೊ ಅದರಿಂದ ಅದು ಎಲ್ಲ ಡಿಟೆಕ್ಟ್ ಮಾಡುತ್ತೆ. ನೀವು ಯಾವ ಲ್ಯಾಂಗ್ವೇಜಲ್ಲಿ ಏನೇ ವಿಡಿಯೋ ಮಾಡ್ತಾಯಿದ್ರು ಡಿಟೆಕ್ಟ್ ಮಾಡಿ ನಿಮ್ಮ ಅಕೌಂಟು ಉಳಿಸ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಿ ಅವರು ಸಸ್ಪೆಂಡ್ ಮೆಸೇಜ್ ಕಳಿಸ್ತಾರೆ. ಸೊ ನಾನು ಇವಾಗ ಏನೇನು ಹೇಳಿದ್ದೀನಿ ಇದನ್ನೆಲ್ಲ ಕಂಟ್ರೋಲ್ ಮಾಡಿ, ಮತ್ತು ನಿಮ್ಮ ಒರಿಜಿನಲ್ ಪೋಸ್ಟ್ಗಳು ಹಾಕಿ, ನಿಮ್ದು ಏನಿದೆ ಸ್ವಂತ ಕಂಟೆಂಟು ಅದನ್ನು ಮಾತ್ರ ಪೋಸ್ಟ್ ಮಾಡಿ, ಬೇರೆಯವ್ರದ್ದೆಲ್ಲ ರೀಶೇರ್ ಮಾಡೋದು, ಬೇರೆ ವಿಡಿಯೋಗಳು ಕಾಪಿ ಮಾಡಿ ಅಪ್ಲೋಡ್ ಮಾಡೋದು, ಮತ್ತು ಫೇಕ್ ನ್ಯೂಸ್ಗಳು ಹಬ್ಸೋದು, ಮತ್ತು ಫೇಕ್ ಫಾಲೋವರ್ಸು, ಫೇಕ್ ಕಮೆಂಟ್ಸು, ಲೈಕು, ಶೇರ್ಸು ಇದನ್ನ ಯಾವುದು ಯೂಸ್ ಮಾಡಬೇಡಿ. ಇದೆಲ್ಲ ಇಲ್ಲೀಗಲ್ ಅಂತ ಕನ್ಸಿಡರ್ ಮಾಡಿಬಿಟ್ಟು ಇನ್ಸ್ಟಾಗ್ರಾಮು ನಿಮ್ಮ ಅಕೌಂಟ್ನ ಸಸ್ಪೆಂಡ್ ಮಾಡೋ ಎಲ್ಲ ಚಾನ್ಸಸ್ ಇರುತ್ತೆ. ಸೊ ಅಕಸ್ಮಾತ್ ಸಸ್ಪೆಂಡ್ ಆದರೆ ಏನು ಮಾಡಬೇಕಪ್ಪ, ಸಸ್ಪೆಂಡ್ ಆಗೋಗಿದೆ ನಂದು ಆಲ್ರೆಡಿ, ನಾನು ಏನು ಮಾಡಬೇಕು ಅಂತ ನಾನು ಇನ್ನೊಂದು ಹೊಸ ವಿಡಿಯೋ ಮಾಡ್ತೀನಿ. ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬೈ, ಸಿ ಯು.